ವೇದಿಕೆ ಮುಂಭಾಗ ಅಕ್ಕಪಕ್ಕ ಇರ್ತಕ್ಕಂಥ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮದಿರಲ್ಲಿ ನಾನು ನಿಮ್ ಕಾಲು ಬಿದ್ದು ಕೇಳ್ಕೊತೀನಿ. ನಾವೇನು ವೇದಿಕೆ ಮೇಲೆ ನಿಂತ್ಕೊಂಡು ನಮ್ಮ ನಾಯಕರುಗಳು ಮುಖಂಡರುಗಳು ಏನ್ ಮಾತಾಡ್ತಾರೋ ಅದಿಷ್ಟಕ್ಕೆ ಸೀಮಿತ ಆಗ್ಬಾರ್ದು. ದಯಮಾಡಿ ಅದು ನಿಮ್ಮ ಹೃದಯದಲ್ಲಿ ಇರ್ಬೇಕು, ನಿಮ್ಮ ಆತ್ಮಸಾಕ್ಷಿಯಾಗಿರ್ಬೇಕು. ಇಲ್ಲೇನೋ ರಜತ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ರು, ನಮ್ಮ ನಾಯಕರು ಮುಖಂಡರುಗಳೆಲ್ಲ ಮಾತಾಡಿದ್ರು, ಅದನ್ನೆಲ್ಲ ಕೇಳಿಸ್ಕೊಂಡ್ವಿ, ಮನೆಗೆ ಹೋದ್ವಿ, ಭಾನುವಾರ ಇವತ್ತು ಊಟ ಮಾಡಿದ್ವಿ, ಬೆಳಗ್ಗೆ ಇದ್ರೆ JDS ಪಕ್ಷ ಯಾರೋ ನಾವ್ಯಾರೋ ಅನ್ನೋ ಭಾವನೆ ತಮ್ಮಲ್ಲಿ ದಯಮಾಡಿ ಬರಬಾರ್ದು. ಇವತ್ತೇನ್ ನಾವು ಮಾತಾಡಿದೀವೋ ಅದು ನಮ್ಮಲ್ಲಿ ವ್ಯಕ್ತಗತವಾಗಿದ್ರು ಮಾತ್ರ ಮುಂದಿನ 28ರ ಇಸ್ವಿಯ ಚುನಾವಣೆಯಲ್ಲಿ ಕರ್ನಾಟಕದ ಸರ್ಕಾರದ ಚುಕ್ಕಾಣಿ ನಮ್ಮ ಪಕ್ಷದ ಕೈಯಲ್ಲಿ ಇರ್ತದೆ. ನಮ್ಮ ಕುಮಾರಣ್ಣವರು CM ಆಗ್ತಾರೆ, ನಮ್ಮ ಜವರೇಗೌಡರು ಶಾಸಕರಾಗ್ತಾರೆ. ನಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರಾಗಿ ಆತ್ಮಸಾಕ್ಷಿಯಾಗಿ ನಮ್ಮ ದುಡಿಮೆಯಿಂದ ಮಾತ್ರ ಸಾಧ್ಯ ಇದು. ಕುಮಾರಣ್ಣರಾಗ್ಲಿ ಜವರೇಗೌಡರಾಗ್ಲಿ ಅವ್ರ 2 ಓಟ್ಗಳಿಂದ ನಾವು ಪಕ್ಷದ ಅಧಿಕಾರಕ್ಕೆ ತರಕ್ಕಾಗೋದಿಲ್ಲ. ತಮ್ಮೆಲ್ಲರೂ ಸಹಕಾರ ಬೇಕು. ನೀವು ಒಬ್ರು ಕಾರ್ಯಕರ್ತರಲ್ಲಿ ಬಂದಿದ್ದೀರಿ, ನಿಮ್ಮಿಂದ 4 ಜನ ಕಾರ್ಯಕರ್ತರನ್ನ ಸೃಷ್ಟಿ ಮಾಡಿ, ಆ 4 ಜನ ಕಾರ್ಯಕರ್ತರು 40 ಜನ ಕಾರ್ಯಕರ್ತರನ್ನ ಸೃಷ್ಟಿ ಮಾಡ್ಲಿ. 100ರಲ್ಲಿ 40 ಜನ ಕಾರ್ಯಕರ್ತರಿದ್ರೆ ನಮ್ಗೆ 400 ಕಾರ್ಯಕರ್ತರು ಉದ್ಭವ ಆಗ್ತಾರೆ. ದಯಮಾಡಿ ಇದನ್ನ ತಾವು ಮನಗಂಡು ಇವತ್ತಿಂದನೇ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಗೊಂದಲಗಳನ್ನ ಎಲ್ಲನೂ ಕಿತ್ತಾಕಿ ಅಂತ ನಮ್ಮ ನಾಯಕರು ಹೇಳಿದ್ದಾರೆ. ಅದನ್ನೆಲ್ಲ ಕಿತ್ತೋಗುದು ನಿಮ್ಮ ಆತ್ಮಸಾಕ್ಷಿಯಾಗಿ ರಕ್ತಗತವಾಗಿ ಹೃದಯವಂತಿಕೆಯಿಂದ ನಾವು JDS ಪಕ್ಷಕ್ಕೆ ದುಡಿಮೆ ಮಾಡಬೇಕು. ಬಂಧುಗಳೇ, ನಮ್ಮ ಕುಮಾರಣ್ಣವರು ನಮ್ಮ ರಾಜ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಏನೇನು ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ, ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತೀವಿ, ಟಿವಿ ಮಾಧ್ಯಮದಲ್ಲೂ ಹೇಳ್ತೀವಿ, ಪ್ರತಿ ಸಮಾರಂಭಗಳಲ್ಲೂ ಹೇಳ್ತೀವಿ. ಆದ್ರೆ ಅದನ್ನ ಯಾರು ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಈಗ ನಾನು ಒಬ್ಬ ಕಾರ್ಯಕರ್ತರ ಅಂದ್ರೆ ನಮ್ಮ ಅಣ್ಣ ತಮ್ಮದಿರು, ನಮ್ಮ ಬಂಧು ಬಳಗದವರು, ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರು, ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಅದನ್ನ ಮನದಟ್ಟು ಮಾಡ್ಕೊಡ್ಬೇಕು. ಆಯ್ತಾ? ಕಾರಣ ಯಾಕೆ ಅಂದ್ರೆ ಕುಮಾರಣ್ಣವರು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದಿದ್ದು ಕುಮಾರಣ್ಣ, ಬೇರೆ ಯಾರು ಅಲ್ಲ. ಅವರು ಸರ್ಕಾರದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದ್ರು. ನಿಮ್ಮೆಲ್ಲರೂ ಮನೆ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಸಿಕ್ಕಿದೆ. ಅವತ್ತಿನ ದಿನ ಅವ್ರು ಏನಾದ್ರು ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ನ ತರಲಿಲ್ಲ ಅಂದಿದ್ರೆ ಇವತ್ತು ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗ್ತಾ ಇತ್ತು. ಮತ್ತೆ ಪ್ರತಿ ರಾಜ್ಯದ ಜಿಲ್ಲೆಯ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ಹೋಗಿ ಗುಡಿಸಲಿನಲ್ಲಿ ಯಾವುದೇ ಜಾತಿ ಇರಲಿ, ಯಾವುದೇ ಕುಟುಂಬ ಇರಲಿ, 3 ಮನೆ ಕೊಪ್ಪು, 3 ಮನೆ ಇರ್ತಕ್ಕಂಥ ಒಂದು ಕೊಪ್ಪಿಗೆ ಹೋಗಿ ಗುಡಿಸಲಲ್ಲಿ ಮಲಗಿ ಮುದ್ದೆ ಉಪ್ಸಾರು ತಿಂದು ಚಾಪೆ ಮೇಲೆ ಮಲಗಿ ಸರ್ಕಾರನ ರಚನೆ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿರ್ತಕ್ಕಂಥವ್ರು ಕುಮಾರಣ್ಣವರು. ಯಾವುದೇ ಮುಖ್ಯಮಂತ್ರಿ ಇದುವರೆಗೂ 70 ವರ್ಷಗಳಾಯ್ತು ನಮಗೆ ಸ್ವತಂತ್ರ ಬಂದು ಸರ್ಕಾರಗಳ ರಚನೆ ಆಗಿ, ಅವತ್ತಿಂದ ಇವತ್ತಿನವರೆಗೂ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಪ್ರಜೆಯ ಮನೆಗೆ ಹೋಗಿ ಅವ್ರ ಕಷ್ಟ ಸುಖನ ವಿಚಾರ ಮಾಡಿ ಆ ಸ್ಥಳದಲ್ಲಿ ಆ ಪರಿಶೀಲನೆ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ತಾವು ದಯಮಾಡಿ ತಿಳಿಸ್ಬೇಕು. ಪರಿಸ್ಥಿತಿಗಳು ನಮ್ಮ ಕುಮಾರಣ್ಣವರು ಮತ್ತೆ ದೇವೇಗೌಡ ಅಪ್ಪಾಜಿಯವರು ಕಾವೇರಿ ನೀರನ್ನ ನಮ್ಮ ಬೆಂಗಳೂರಿಗೆ ತಂದವರು ದೇವೇಗೌಡರು. ಮತ್ತೆ ಅವರು PM ಆದಂತ ಸಂದರ್ಭದಲ್ಲಿ ಮೆಟ್ರೋನ ತಂದವರು ನಮ್ಮ ದೇವೇಗೌಡರ ಅಪ್ಪಾಜಿಯವರು. ಕುಮಾರಣ್ಣವರು ಅದಕ್ಕೆ ಶ್ರಮ ವಹಿಸಿ ಮೆಟ್ರೋನ ಮಾಡಿದ್ರು, ಬ್ರಿಡ್ಜ್ಗಳನ್ನ ಕಟ್ಟಿದ್ರು. ನಮ್ಮ ಕಾವೇರಿ ನೀರಿಗಾಗ್ಲಿ ಇನ್ನೂ ಹೆಚ್ಚಿನ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಇದು. ಯಾರಿಗೂ ಗೊತ್ತಿಲ್ಲ ಇರತಕ್ಕಂಥ ವಿಚಾರ ಯಾರು ಇಲ್ಲ. ನಮ್ಮೆಲ್ಲ ಕಾರ್ಯಕರ್ತರು ಇದ್ದೀರಿ. ನಾನು ಕೇಳ್ಕೊಳ್ಳೋದಿಷ್ಟೇ, ದೇವೇಗೌಡರ ಅಪ್ಪಾಜಿಯವರು ಕುಮಾರಣ್ಣವರು ಏನು ಕಾರ್ಯಕ್ರಮನ ಅಲ್ಪಾವಧಿ ಆಡಳಿತದಲ್ಲಿ ಏನು ಕಾರ್ಯಕ್ರಮನ ಕೊಟ್ಟಿದ್ದಾರೆ, ಅವರೇನು ನಮ್ಮ ಜನಗಳಿಗಾಗಿ ಶ್ರಮ ವಹಿಸಿದ್ದಾರೆ, ಅದನ್ನ ಜನಗಳಿಗೆ ತಿಳಿಸ್ಬೇಕು. ಮೊನ್ನೆ ಇದೇ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮತ್ತೆ ಅದು ಹಿಂದಿನ ಕಾರ್ಯಕ್ರಮದಲ್ಲಿ ಪಾರ್ಟಿ ಆಫೀಸಲ್ಲಿ ಕುಮಾರಣ್ಣವರು ಹೇಳಿದ್ರು, ನಾನು ಇನ್ನೂ 20-25 ವರ್ಷ ಬದುಕಿರ್ತೀನಿ, ನಿಮಗಾಗಿ ನನ್ನ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನನ್ನ ಜೀವನದ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನಿಮಗಾಗಿ ನಾನು ಇನ್ನೂ 20-25 ವರ್ಷ ಭಗವಂತ ಆಶೀರ್ವಾದ ಮಾಡಿ ಆಯಿಸ್ಕೊಟ್ರೆ ನಿಮ್ಮ ಪ್ರತಿ ಕುಟುಂಬದ ಕೆಲಸ ನಾನು ಮಾಡ್ಕೊಡ್ತೀನಿ, ಒಳ್ಳೇದ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದು ನಾವೆಲ್ಲರೂ ಇದು ಮಾಡಿದ್ರಿ. ಮತ್ತೆ ಪಂಚರತ್ನ ಹೋದ್ಬಾರಿ ಚುನಾವಣೆಯಲ್ಲಿ ಪಂಚರತ್ನ ರಥಯಾತ್ರೆ ಮಾಡಿ ನಮ್ಗೆ ಆ ಕಾರ್ಯಕ್ರಮನ ರೂಪಿಸ್ಕೊಟ್ರು. ಆದ್ರೆ ಆ ಕಾರ್ಯಕ್ರಮದ ರೂವಾರಿನ ವಹಿಸಿದ್ರು ಕುಮಾರಣ್ಣವರು. ಪ್ರತಿ ಗ್ರಾಮಕ್ಕೂ ಹಳ್ಳಿಗೂ ತಿರುಗಿದ್ರು.
ಮತ್ತೆ ಅದರ ಸಾರಾಂಶ ಏನು ಅಂತ ನಿಮಗೆ ಗೊತ್ತು. ವಿದ್ಯಾಭ್ಯಾಸದಿರ್ಬೋದು, ಆರೋಗ್ಯದ ವಿಚಾರದಲ್ಲಿ ಇರ್ಬೋದು, ಎಲ್ಲ ವಿಚಾರನು ಪ್ರತಿ ಗ್ರಾಮಕ್ಕೂ ನಾನು ಏನು ವಸತಿ ಶಾಲೆಗಳಿರ್ಬೋದು ಪ್ರತಿಯೊಂದನ್ನು ನಾನು ಕಲ್ಪಿಸ್ತೀನಿ. ನನಗೆ ಆಶೀರ್ವಾದ ಮಾಡಿ, ಮುಖ್ಯಮಂತ್ರಿ ಮಾಡಿ, ಬಹುಮತದಿಂದ ಗೆಲ್ಸಿ ಅಂತ ಕೇಳ್ಕೊಂಡ್ರು. ಯಾಕೆಂದ್ರೆ ಯಾವುದೇ ಸರ್ಕಾರದಲ್ಲಿ ಯಾವುದೇ ಯೋಜನೆಗಳನ್ನ ನಿಸ್ವಾರ್ಥವಾಗಿ ಯಾವುದೇ ಅಡೆತಡೆ ಇಲ್ಲದೆ ಮಂಜೂರು ಮಾಡಿ ಅದನ್ನ ರೀತಿ ನೀತಿನಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ನಮ್ಮ ವಿಧಾನಸೌಧದಲ್ಲಿ ನಮ್ಮ ಶಾಸಕರ ಬಲ ಜಾಸ್ತಿ ಇರಬೇಕು. ಅದರಿಂದ ದಯಮಾಡಿ ಹೆಚ್ಚಿನ ಶಾಸಕರನ್ನ ಕಳಿಸ್ಕೊಡುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ದಯಮಾಡಿ ಮುಂದೆ ಬರ್ತಕ್ಕಂಥ 28ರ ಚುನಾವಣೆಗೆ ತಾವೆಲ್ಲರೂ JDS ಪಕ್ಷವನ್ನ ಬೆಂಬಲಿಸುವಂತ ಮತ್ತೆ ಎಲ್ಲ ಜನಗಳಿಗೆ ತಿಳಿಸುವಂತ ಕಾರ್ಯಕ್ರಮನ ಮಾಡಬೇಕು. ನಮ್ಮ ಜಾವಳೇಗೌಡರನ್ನ ಈ ಸರಿ ಶಾಸಕರನ್ನಾಗಿ ಮಾಡಬೇಕು. ಮತ್ತೆ ನಮ್ಮ 12 ಬೂತ್ಗಳು ಇರತಕ್ಕಂತ ಎಲ್ಲ BBMP GBA ಮೆಂಬರ್ಗಳನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸ್ಕೊಂಡ್ರೆ ಬಿಜೆಪಿ ಹಾಗೂ JDS ಇಂದ ಮುಂದೆ ನಮ್ಮ ಜಾವಳೇಗೌಡರು ಚುನಾವಣೆಗೆ ಅನುಕೂಲ ಆಗುತ್ತೆ. ಇದಕ್ಕೆಲ್ಲ ತಾವು ಶ್ರಮ ವಹಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ನಮ್ಮ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರು, ಈ ಗ್ರಾಮದ ಎಲ್ಲ ನನ್ನ ಪ್ರಜೆಗಳಿಗೆ ನಾನು ಕಾಲಿಗೆ ಬಿದ್ದು ವಂದಿಸಿ ನಾನು ಮಾತನಾಡ